ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಟ್ರಾಫಿಕ್ ಹಾಗೂ ವಾಹನಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಬೆಂಗಳೂರಿನಲ್ಲಿ ಹಲವು ಫ್ಲೈಓವರ್ಗಳನ್ನು ನಿರ್ಮಿಸಲಾಗಿದೆ. ನಮ್ಮ ಬೆಂಗಳೂರಿನಲ್ಲಿರುವ ಅತಿ ಉದ್ದದ ಫ್ಲೈಓವರ್ಗಳು ಯಾವುವು ಹಾಗೂ ಯಾವ ಏರಿಯಾದಲ್ಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೇ ಫ್ಲೈಓವರ್ ಹೆಬ್ಬಾಳ ಫ್ಲೈಓವರ್. ಹೆಬ್ಬಾಳ ಫ್ಲೈಓವರ್ 5.23 ಕಿಲೋಮೀಟರ್ ಉದ್ದ ಇದೆ. ಈ ಫ್ಲೈಓವರ್ ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಪರ್ಕಿಸುತ್ತದೆ. ಹೆಬ್ಬಾಳ ಯಾವಾಗಲೂ ಟ್ರಾಫಿಕ್ ಇಂದ ತುಂಬಿರುತ್ತದೆ. ಬೆಳಗ್ಗೆ ಹಾಗೂ ಸಂಜೆ ಪೀಕ್ ಅವರ್ಸ್ ಅಲ್ಲಿ ಈ ಫ್ಲೈಓವರ್ ಬಳಿ ನಿಂತು ತಾಳ್ಮೆ ಪರೀಕ್ಷೆ ಮಾಡಿಕೊಳ್ಳುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಗೊರಗುಂಟೆಪಾಳ್ಯ, ಮೇಕ್ರಿ ಸರ್ಕಲ್, ಯಲಹಂಕ, KR ಪುರಂ ಈ 4 ಏರಿಯಾಗಳಿಂದ ಹೆಚ್ಚಿನ ಮಟ್ಟದಲ್ಲಿ ವಾಹನಗಳು ಓಡಾಡುತ್ತಿರುತ್ತವೆ. ಈ ಫ್ಲೈಓವರ್ ಇರುವುದರಿಂದ ಪ್ರಯಾಣಿಕರಿಗೆ ಏರ್ಪೋರ್ಟ್ ತಲುಪಲು ಸುಲಭವಾಗಿದೆ. ಹೆಬ್ಬಾಳ ಫ್ಲೈಓವರ್ ಅನ್ನು ಗ್ಯಾಮನ್ ಇಂಡಿಯಾ ದವರು ನಿರ್ಮಾಣ ಮಾಡಿದರು. 2003ರಲ್ಲಿ ಈ ಫ್ಲೈಓವರ್ ಉದ್ಘಾಟನೆಗೊಂಡಿತ್ತು. ಈ ಫ್ಲೈಓವರ್ 4 ಲೇನ್ ರಸ್ತೆಯಾಗಿದೆ. ಎರಡನೇ ಫ್ಲೈಓವರ್ ಕೃಷ್ಣರಾಜಪುರಂ ಹ್ಯಾಂಗಿಂಗ್ ಕೇಬಲ್ ಬ್ರಿಡ್ಜ್. ಈ ಫ್ಲೈಓವರ್ 230 ಮೀಟರ್ ಉದ್ದ ಇದೆ. ಸೌತ್ ವೆಸ್ಟರ್ನ್ ರೈಲ್ವೆ ಈ ಫ್ಲೈಓವರ್ ಅನ್ನು ನಿರ್ಮಿಸಿದ್ದಾರೆ. ಜನವರಿ 2003ರಲ್ಲಿ ಅಂದಿನ ಪ್ರಧಾನ ಮಂತ್ರಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಉದ್ಘಾಟನೆ ಮಾಡಿದ್ದರು. 2009ರಲ್ಲಿ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ನ್ಯಾಷನಲ್ ಬ್ರಿಡ್ಜ್ ಎಂದು ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಬ್ರಿಡ್ಜ್ ಇಂಜಿನಿಯರ್ಸ್ ಪ್ರಶಸ್ತಿ ನೀಡಿದ್ದಾರೆ. ಈ ಏರಿಯಾದಲ್ಲಿ ಸಿಟಿ ರೈಲ್ವೆ ಸ್ಟೇಷನ್ ಇದ್ದು ಹೆಚ್ಚಿನ ಜನರು ಓಡಾಡುತ್ತಿರುತ್ತಾರೆ. ಈ ಬ್ರಿಡ್ಜ್ KR ಪುರಂ ಹಾಗೂ ಓಲ್ಡ್ ಮೆಡ್ರಾಸ್ ರೋಡ್ ಕನೆಕ್ಟ್ ಮಾಡುತ್ತದೆ. ಇಂದಿರಾನಗರ, ಬಾನಸವಾಡಿ, ಮಹದೇವಪುರ, ರಾಮಮೂರ್ತಿ ನಗರ ಕಡೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತಿರುತ್ತವೆ. ಈ ಬ್ರಿಡ್ಜ್ 23.4 ಮೀಟರ್ ಅಗಲ ಇದ್ದು 4 ಲೇನ್ ರಸ್ತೆಯಾಗಿದೆ. ಮೂರನೇ ಫ್ಲೈಓವರ್ ನಾಯಂಡಹಳ್ಳಿ ಫ್ಲೈಓವರ್. ಈ ಫ್ಲೈಓವರ್ 2.4 ಕಿಲೋಮೀಟರ್ ಉದ್ದ ಇದ್ದು BD ಅವರು ಈ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಈ ಫ್ಲೈಓವರ್ ವಿಶೇಷತೆ ಏನೆಂದರೆ 2 ಲೆವೆಲ್ ರಸ್ತೆ ಹೊಂದಿದೆ. ಮೊದಲನೆಯ ಲೆವೆಲ್ನಲ್ಲಿ ನಾಗರಬಾವಿಯಿಂದ ಬನಶಂಕರಿಗೆ ಕನೆಕ್ಟ್ ಮಾಡುತ್ತದೆ. ಎರಡನೇ ಲೆವೆಲ್ನಲ್ಲಿ ನಾಯಂಡಹಳ್ಳಿಯಿಂದ ದೀಪನಗರ್ಗೆ ಕನೆಕ್ಟ್ ಮಾಡುತ್ತದೆ. ಈ ಫ್ಲೈಓವರ್ 2019ರಲ್ಲಿ ಉದ್ಘಾಟನೆಗೊಂಡಿತ್ತು. ಕೆಂಗೇರಿ, ರಾಜರಾಜೇಶ್ವರಿನಗರ, ಬನಶಂಕರಿ, ವಿಜಯನಗರ, ಮಾರ್ಕೆಟ್, ನಾಗರಬಾವಿ ಕಡೆಯಿಂದ ಕನೆಕ್ಟಿವಿಟಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಇಲ್ಲಿ ಓಡಾಡುತ್ತವೆ. ನಾಲ್ಕನೇ ಫ್ಲೈಓವರ್ ಸಿಲ್ಕ್ ಬೋರ್ಡ್ ಡಬಲ್ ಡೆಕ್ಕರ್ ಫ್ಲೈಓವರ್. ಈ ಫ್ಲೈಓವರ್ 5.12 ಕಿಲೋಮೀಟರ್ ಉದ್ದ ಇದೆ ಹಾಗೂ ರೋಡ್ ಇಂದ 31 ಮೀಟರ್ ಎತ್ತರವಿದೆ. ಈ ಫ್ಲೈಓವರ್ ಜುಲೈ 2024ರಲ್ಲಿ ಉದ್ಘಾಟನೆಗೊಂಡಿತ್ತು. 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಗೊಂಡಿದೆ. ಈ ಡಬಲ್ ಡೆಕ್ಕರ್ ಫ್ಲೈಓವರ್ ವಿಶೇಷತೆ ಏನೆಂದರೆ ಮೊದಲನೇ ಲೆವೆಲ್ನಲ್ಲಿ 4 ಲೇನ್ ರಸ್ತೆ ಒಳಗೊಂಡಿದೆ. ಈ ರಸ್ತೆ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಕನೆಕ್ಟ್ ಮಾಡುತ್ತದೆ. ಎರಡನೇ ಲೆವೆಲ್ನಲ್ಲಿ ಯೆಲ್ಲೋ ಲೈನ್ ಮೆಟ್ರೋ ಓಡಾಡುತ್ತದೆ. ಈ ಮೆಟ್ರೋ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯಿಂದ ಬೊಮ್ಮಸಂದ್ರಗೆ ಕನೆಕ್ಟ್ ಮಾಡುತ್ತದೆ. ಇದು ದಕ್ಷಿಣ ಭಾರತದ ಮೊದಲನೆಯ ಡಬಲ್ ಡೆಕ್ಕರ್ ಫ್ಲೈಓವರ್ ಆಗಿದೆ. ಈ ಫ್ಲೈಓವರ್ ಇಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಅರ್ಧದಷ್ಟು ಟ್ರಾಫಿಕ್ ಜಾಮ್ ಕಮ್ಮಿಯಾಗಿದೆ. HSR ಲೇಔಟ್, ಕೃಷ್ಣರಾಜಪುರ, ಎಲೆಕ್ಟ್ರಾನಿಕ್ ಸಿಟಿ, ಬನಶಂಕರಿ, ಜಯನಗರ ಕಡೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತವೆ. ಐದನೇ ಫ್ಲೈಓವರ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್. ಈ ಫ್ಲೈಓವರ್ 9.98 ಕಿಲೋಮೀಟರ್ ಉದ್ದ ಇದೆ. ಸದ್ಯಕ್ಕೆ ಬೆಂಗಳೂರಿನ ಹಾಗೂ ಭಾರತದ ಅತಿ ಉದ್ದದ ಎಲಿವೇಟೆಡ್ ಫ್ಲೈಓವರ್ ಇದಾಗಿದೆ. ಜನವರಿ 2010ರಲ್ಲಿ ಉದ್ಘಾಟನೆಗೊಂಡಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಹೊಸೂರು ರೋಡ್ನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲು ಉದ್ದೇಶದಿಂದ ಈ ಫ್ಲೈಓವರ್ ಅನ್ನು ನಿರ್ಮಿಸಲಾಗಿತ್ತು. ಈ ಫ್ಲೈಓವರ್ ರೂಪೇನ ಅಗ್ರಹಾರದಿಂದ ಪ್ರಾರಂಭವಾಗಿ ಕೋಣಪ್ಪನ ಅಗ್ರಹಾರ ಬಳಿ ಕೊನೆಯಾಗುತ್ತದೆ. ಈ ಫ್ಲೈಓವರ್ 4 ಲೇನ್ ರಸ್ತೆ ಹೊಂದಿದೆ. ಇದು ನಿರ್ಮಾಣ ಮಾಡಕ್ಕೆ 765 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಈ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನಲ್ಲಿ 3 ಎಕ್ಸಿಟ್ಗಳಿವೆ. ಮೊದಲನೆಯದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಹತ್ತಿರ, ಎರಡನೆಯದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಹತ್ತಿರ, ಮೂರನೆಯ ಎಕ್ಸಿಟ್ ಬಂದು ಹೊಸೂರು ರೋಡ್ NH44 ಹತ್ತಿರ. ಸಿಲ್ಕ್ ಬೋರ್ಡ್, HSR ಲೇಔಟ್, ನೈಸ್ ರೋಡ್, ಅತಿ ಬೆಲೆ ಕಡೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಇಲ್ಲಿ ಓಡಾಡುತ್ತವೆ.
6ನೇ ಫ್ಲೈಓವರ್ ಮೈಸೂರು ರೋಡ್ ಫ್ಲೈಓವರ್. ಈ ಫ್ಲೈಓವರ್ ಅನ್ನು ಬಾಲಗಂಗಾಧರನಾಥ ಸ್ವಾಮೀಜಿ ಫ್ಲೈಓವರ್ ಅಂತಾನೂ ಕೂಡ ಕರೆಯುತ್ತಾರೆ ಹಾಗೂ 2.65 ಕಿಲೋಮೀಟರ್ ಉದ್ದ ಇದೆ. 1999ರಲ್ಲಿ ಈ ಫ್ಲೈಓವರ್ ಉದ್ಘಾಟನೆಗೊಂಡಿತ್ತು. L&T ಕಂಪನಿ ಇದರ ನಿರ್ಮಾಣವನ್ನು ಮಾಡಿದ್ದಾರೆ. ಮೈಸೂರು ರಸ್ತೆ ಚಾಮರಾಜಪೇಟೆ ಬಳಿ ಶುರುವಾಗಿ ಟೌನ್ ಹಾಲ್ ಬಳಿ ಕೊನೆಗೊಳ್ಳುತ್ತದೆ. ಮಾರ್ಕೆಟ್ ಹಾಗೂ ಮೈಸೂರು ರಸ್ತೆಯಲ್ಲಿ ಓಡಾಡುವವರಿಗೆ ಟ್ರಾಫಿಕ್ನಿಂದ ತಪ್ಪಿಸಿಕೊಳ್ಳಬಹುದಾಗಿದೆ. 7ನೇ ಫ್ಲೈಓವರ್ ಸುಮನಹಳ್ಳಿ ಫ್ಲೈಓವರ್. ಈ ಫ್ಲೈಓವರ್ 1.05 ಕಿಲೋಮೀಟರ್ ಉದ್ದ ಇದ್ದು ಹಾಗೂ ಇದನ್ನು ಬಿಡಿಎದವರು ನಿರ್ಮಾಣ ಮಾಡಿದ್ದಾರೆ. 2016ರಲ್ಲಿ ಈ ಫ್ಲೈಓವರ್ ಉದ್ಘಾಟನೆಗೊಂಡಿದೆ. ಮಾಗಡಿ ರಸ್ತೆಯ ಸುಮನಹಳ್ಳಿ ಬಳಿ ಟ್ರಾಫಿಕ್ ಕಡಿಮೆ ಮಾಡಲು ಈ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಮಾಗಡಿ ರಸ್ತೆ ಸುಂಕದಕಟ್ಟೆ, ನಾಗರಬಾವಿ, ಪೀಣ್ಯ, ಕಾಮಾಕ್ಷಿಪಳ್ಳಿಯ ಕಡೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತವೆ. 8ನೇ ಫ್ಲೈಓವರ್ ಕಿತ್ತೂರು ರಾಣಿ ಚೆನ್ನಮ್ಮ ಫ್ಲೈಓವರ್ ಪದ್ಮನಾಭನಗರ. ಈ ಫ್ಲೈಓವರ್ 1.05 ಕಿಲೋಮೀಟರ್ ಉದ್ದ ಇದೆ. 2017ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಇದನ್ನು ಉದ್ಘಾಟನೆ ಮಾಡಿದರು ಹಾಗೂ 35 ಕೋಟಿ ವೆಚ್ಚದಲ್ಲಿ ಈ ಫ್ಲೈಓವರ್ ನಿರ್ಮಾಣವಾಗಿದೆ. ದೇವೇಗೌಡ ಪೆಟ್ರೋಲ್ ಬಂಕ್, ಬನಶಂಕರಿ, ತ್ಯಾಗರಾಜನಗರ, ಉತ್ತರಹಳ್ಳಿ, ನಾಯಂಡಹಳ್ಳಿ ಕಡೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯ ವಾಹನಗಳು ಇಲ್ಲಿ ಓಡಾಡುತ್ತವೆ. 9ನೇ ಫ್ಲೈಓವರ್ ವೆಸ್ಟ್ ಆಫ್ ಕಾರ್ಡ್ ರೋಡ್ ಫ್ಲೈಓವರ್. ಈ ಫ್ಲೈಓವರ್ 4.05 ಕಿಲೋಮೀಟರ್ ಉದ್ದ ಇದೆ. 2023ರಲ್ಲಿ ಅಂದಿನ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆ ಮಾಡಿದರು. ಮಹಾಲಕ್ಷ್ಮಿ ಲೇಔಟ್, ನಾಗರಬಾವಿ, ಕುರುಬರಹಳ್ಳಿ, ರಾಜಾಜಿನಗರ ಏರಿಯಾಗಳಿಗೆ ಈ ಫ್ಲೈಓವರ್ ಇಂದ ಉಪಯೋಗವಾಗುತ್ತಿದೆ ಹಾಗೂ 540 ಕೋಟಿ ವೆಚ್ಚದಲ್ಲಿ ಈ ಫ್ಲೈಓವರ್ ಅನ್ನು ನಿರ್ಮಿಸಲಾಗಿದೆ. 10ನೇ ಫ್ಲೈಓವರ್ ಕೆಂಗೇರಿ ಫ್ಲೈಓವರ್. ಈ ಫ್ಲೈಓವರ್ 650 ಮೀಟರ್ ಉದ್ದ ಇದೆ. ಮೈಸೂರು ಹಾಗೂ ಕೆಂಗೇರಿ ಬಳಿ ಈ ಟ್ರಾಫಿಕ್ ಕಡಿಮೆ ಮಾಡಲು ಈ ಫ್ಲೈಓವರ್ ಅನ್ನು ನಿರ್ಮಿಸಲಾಗಿದೆ. ಇದಿಷ್ಟು ಬೆಂಗಳೂರಿನ ಅತಿ ದೊಡ್ಡ ಫ್ಲೈಓವರ್ಗಳ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.